ನಮಸ್ಕಾರ ಸ್ನೇಹಿತರೆ, ಕಾರ್ತಿಕ ಪುರಾಣ 7ನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಜನಕ ಮಹಾರಾಜರೊಂದಿಗೆ ವಸಿಷ್ಠ ಮಹರ್ಷಿ ಮಹಾರಾಜ, ಈ ಕಾರ್ತಿಕ ಮಾಸದ ಮಹಿಮೆಯ ಬಗ್ಗೆ ಎಷ್ಟು ಹೇಳಿದರೂ ಇನ್ನೂ ಹೇಳಬೇಕಾಗಿರುವುದು ಬಾಕಿ ಇದ್ದೇ ಇರುತ್ತದೆ. ಈ ತಿಂಗಳಿನಲ್ಲಿ ಮಾಡುವ ಪ್ರತಿ ಒಳ್ಳೆಯ ಕೆಲಸಕ್ಕೂ ಸಿಗುವ ಫಲ ಅನಂತವಾದುದು. ಈ ತಿಂಗಳಿನಲ್ಲಿ ಅತಿ ಮುಖ್ಯವಾದುದು ನದಿ ಸ್ನಾನ, ದೀಪಾರಾಧನೆ, ಸಮಾರಾಧನೆ, ಪುಣ್ಯ ಕೆಲಸಗಳು ಮುಂತಾದವುಗಳ ಜೊತೆಗೆ ಒಬ್ಬ ಬಡ ಬ್ರಾಹ್ಮಣನ ಮಗನಿಗೆ ಉಪನಯನ ಮಾಡಿದರೆ ತುಂಬಾ ಒಳ್ಳೆಯದು. ಉಪನಯನ ಮಾಡಿಸಲು ಸಾಧ್ಯವಾಗದವರು ಉಪನಯನ ಆಗುವ ಸಮಯದಲ್ಲಿ ಅಥವಾ ಖರ್ಚಿಗೆ ಸ್ವಲ್ಪ ದಕ್ಷಿಣೆ ಕೊಟ್ಟರೂ ಕೂಡ ಉಪನಯನ ಮಾಡಿಸಿದಷ್ಟು ಫಲ ಸಿಗುತ್ತದೆ. ಎಷ್ಟೊಂದು ದೊಡ್ಡ ಪಾಪವಾದರೂ ನಿವಾರಣೆಯಾಗುತ್ತದೆ. ವ್ಯಭಿಚಾರ ದೋಷ ಇದ್ದರೂ ನಶಿಸುತ್ತದೆ. ಕೆರೆ ಬಾವಿ ಅಗೆಸಿದಷ್ಟು ಪುಣ್ಯ ಬರುತ್ತದೆ. ಅದಕ್ಕಿಂತಲೂ ಹೆಚ್ಚು ಫಲ ಕೊಡುವುದು ಕನ್ಯಾದಾನ. ಈ ಕೆಲಸದಿಂದ ಅವರು ಮತ್ತು ಅವರ ಪೂರ್ವಿಕರು ಪುಣ್ಯಾತ್ಮರಾಗುತ್ತಾರೆ. ಈ ವಿಷಯಕ್ಕೆ ಸಂಬಂಧಿಸಿದ ಒಂದು ಇತಿಹಾಸ ಹೇಳುತ್ತೇನೆ, ಕೇಳು. ದ್ವಾಪರಯುಗದಲ್ಲಿ ವಂಗದೇಶದಲ್ಲಿ ಸುವೀರ ಎಂಬ ಒಬ್ಬ ರಾಜನಿದ್ದ. ಅವನ ಪ್ರವರ್ತನೆ ಮಾತ್ರ ಅವನ ಹೆಸರಿಗೆ ವಿರುದ್ಧವಾಗಿತ್ತು. ದುಷ್ಟ ಹಾಗೂ ಕಠಿಣ ಮನಸ್ಥಿತಿ ಹೊಂದಿದವನು. ಅವನ ಹೆಂಡತಿ ರೂಪವತಿ, ಹೆಸರಿಗೆ ತಕ್ಕಂತೆ ಅಪರೂಪವಾದ ಸೌಂದರ್ಯವತಿ. ಕೆಲ ಕಾಲದ ಬಳಿಕ ಸುವೀರ ರಾಜ್ಯ ಕಳೆದುಕೊಂಡು ಹೆಂಡತಿಯ ಜೊತೆ ಕಾಡುಪಾಲಾದ. ಕೆಲ ದಿನಗಳ ನಂತರ ರಾಣಿ ಗರ್ಭವತಿಯಾದಳು. ನರ್ಮದಾ ನದಿ ತೀರದಲ್ಲಿ ಸುಂದರವಾದ ಒಂದು ಚಿಕ್ಕ ಗುಡಿಸಲು ರಾಜ ನಿರ್ಮಿಸಿದ. ಅಲ್ಲಿಯೇ ರಾಣಿ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಳು. ರಾಜ ಚಿಂತೆಗೀಡಾದ. ಮೊದಲೇ ರಾಜ್ಯ ಶತ್ರುಗಳ ಪಾಲಾಯಿತು. ಇರಲು ಮನೆ ಕೂಡ ಇಲ್ಲದೆ ಗುಡಿಸಲಿನಲ್ಲಿ ಬದುಕುತ್ತಿದ್ದರು. ಇಬ್ಬರು ತಿನ್ನಲು ಊಟ ಶೇಖರಿಸುವುದೇ ಕಷ್ಟವಾದ ಪರಿಸ್ಥಿತಿಯಲ್ಲಿ ಈಗ ಹೆಣ್ಣು ಮಗು ಬೇರೆ ಹುಟ್ಟಿದೆ. ಅರಮನೆಯಿಂದ ಕಾಲಿಡದೆ ಮುದ್ದಾಗಿ ಅಪರೂಪವಾಗಿ ಬೆಳೆಯಬೇಕಾದ ಮಗಳು ಕಾಡಿನಲ್ಲಿ ಬೆಳೆಯಬೇಕಲ್ಲ ಎಂದು ಕೊರಗಿ ಕೊರಗಿ ರಾಜ ಕುಗ್ಗಿ ಹೋದ. ಯುವರಾಣಿಗೆ 8 ವರ್ಷ ವಯಸ್ಸು ಬಂತು. ವಯಸ್ಸಿಗಿಂತಲೂ ಮೀರಿದಂತಹ ಅಂದ, ಚಂದ, ದೇವಕನ್ಯೆಯಂತೆ ಕಾಣಿಸುತ್ತಿದ್ದಳು. ಅವಳನ್ನು ನೋಡಿದ ಒಬ್ಬ ಮುನಿಕುಮಾರ ಮದುವೆಯಾದರೆ ಅವಳನ್ನೇ ಎಂದು ತೀರ್ಮಾನಿಸಿ ಅವನ ನಿರ್ಧಾರವನ್ನು ರಾಜದಂಪತಿಗಳಿಗೆ ಹೇಳಿದ. ಅದಕ್ಕೆ ರಾಜ, ಓ ಮುನಿಕುಮಾರ, ರಾಜನಾಗಿದ್ದ ನಾನು ಈಗ ಕಡುಬಡತನ ಅನುಭವಿಸುತ್ತಿದ್ದೇನೆ. ಹಾಗಾಗಿ ವರದಕ್ಷಿಣೆ ಕೊಡುವ ಸ್ಥಿತಿಯಲ್ಲಿ ನಾನು ಇಲ್ಲ. ಆದರೆ ವಧುದಕ್ಷಿಣೆಯಾಗಿ ನಾನು ಕೇಳಿದಷ್ಟು ಹಣ ನೀನು ಕೊಟ್ಟರೆ ನನ್ನ ಮಗಳನ್ನು ಕೊಟ್ಟು ನಿನಗೆ ಮದುವೆ ಮಾಡುತ್ತೇನೆ ಎಂದು ಹೇಳಿದ. ಅದಕ್ಕೆ ಆ ಮುನಿಕುಮಾರ, ಮಹಾರಾಜ, ನಾನೊಬ್ಬ ಋಷಿಪುತ್ರ. ನೀವು ಕೇಳುವಷ್ಟು ಹಣ ನನ್ನ ಹತ್ತಿರ ಇಲ್ಲ. ಹಾಗಾಗಿ ನಾನು ತಪಸ್ಸು ಮಾಡಿ ನಿಮಗೆ ಬೇಕಾದಷ್ಟು ಹಣ ತಂದು ಕೊಡುತ್ತೇನೆ. ಅದುವರೆಗೂ ನಿಮ್ಮ ಮಗಳನ್ನು ಯಾರಿಗೂ ಕೊಟ್ಟು ಮದುವೆ ಮಾಡಬಾರದು ಎಂದು ಹೇಳಿದ. ಸುವೀರ ಅದಕ್ಕೆ ಒಪ್ಪಿಕೊಂಡ. ಮುನಿಕುಮಾರ ಎಷ್ಟೋ ವರ್ಷಗಳ ಕಾಲ ಘೋರವಾದ ತಪಸ್ಸು ಮಾಡಿ ಲೆಕ್ಕವಿಲ್ಲದಷ್ಟು ಹಣ ತಂದು ಸುವೀರನಿಗೆ ಕೊಟ್ಟ. ಸುವೀರ ಆ ಹಣವನ್ನು ತೆಗೆದುಕೊಂಡು ಅವನ ಆಚಾರ ಪದ್ಧತಿಗಳಿಗೆ ಅನುಗುಣವಾಗಿ ಋಷಿ ಪುತ್ರನಿಗೆ ಕೊಟ್ಟು ಮಗಳ ಮದುವೆ ಮಾಡಿದ. ಯುವರಾಣಿ ಗಂಡನ ಜೊತೆ ಅತ್ತೆ ಮನೆಗೆ ಹೋದಳು. ಅಳಿಯ ಕೊಟ್ಟ ದುಡ್ಡಿನಿಂದ ರಾಜಾರಾಣಿ ಸಂತೋಷವಾಗಿ ಬದುಕುತ್ತಿದ್ದರು. ಕೆಲ ದಿನಗಳ ಬಳಿಕ ಮಹಾರಾಣಿ ಇನ್ನೊಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಳು. ಮತ್ತೆ ಹೆಣ್ಣು ಮಗು ಹುಟ್ಟಿದ ಕಾರಣ ವಧುದಕ್ಷಿಣೆ ಬರುತ್ತದೆ ಎಂದು ರಾಜ ತುಂಬಾನೇ ಸಂತೋಷದಿಂದ ಇದ್ದ. ಎರಡನೇ ಮಗಳು ಕೂಡ ಮೊದಲ ಮಗಳಂತೆ ಸುಂದರವಾಗಿ ಬೆಳೆಯಲಾರಂಭಿಸಿದಳು. ಒಂದು ದಿನ ಒಬ್ಬ ಋಷಿ ಸುವೀರನ ಮನೆ ಮುಂದೆಯೇ ಒಂದು ಗುಡಿಸಲು ಕಟ್ಟಿಕೊಂಡು ಅಲ್ಲೇ ವಾಸವಿದ್ದರು. ಸುವೀರ ಹೆಂಡತಿಯ ಜೊತೆ ಭೋಗ ಭಾಗ್ಯವನ್ನು ಅನುಭವಿಸುತ್ತಿದ್ದುದನ್ನು ನೋಡಿದರು. ನೀನು ಯಾರು? ಋಷಿಗಳು ಮುನಿಗಳು ತಿರುಗಾಡುವ ಜಾಗದಲ್ಲಿ ಈ ರೀತಿ ಹೆಂಡತಿಯ ಜೊತೆ ಸರಸವಾಡುವುದು ಸರಿಯಲ್ಲ. ಬೇರೆಯವರ ಏಕಾಗ್ರತೆಯನ್ನು ಹಾಳು ಮಾಡುವುದು ತಪ್ಪು ಎಂದು ನಿನಗೆ ತಿಳಿಯದೆ ಅಂದರು ಋಷಿ. ಅದಕ್ಕೆ ಸುವೀರ, ಮಹಾಋಷಿ, ನಾನು ವಂಗದೇಶದ ಮಹಾರಾಜ. ಹೆಸರು ಸುವೀರ. ಈಕೆ ನನ್ನ ಹೆಂಡತಿ. ಶತ್ರುಗಳು ನನ್ನ ರಾಜ್ಯವನ್ನು ಆಕ್ರಮಿಸಿಕೊಂಡ ಕಾರಣ ಬೇರೆ ವಿಧಿ ಇಲ್ಲದೆ ನಾನು ನನ್ನ ಹೆಂಡತಿ ಇಲ್ಲಿಗೆ ಬರಬೇಕಾಯಿತು ಎಂದು ಅವನ ಕಥೆಯನ್ನು ಹೇಳಿದ. ಅವನ ಕಥೆಯನ್ನೆಲ್ಲ ಕೇಳಿದ ಮೇಲೆ ಮಗಳನ್ನು ಮಾರಿ ಬಂದ ಹಣದಿಂದ ರಾಜ ಸುಖ ಪಡುತ್ತಿದ್ದಾನೆ. ಎರಡನೇ ಮಗಳನ್ನು ಕೂಡ ಮಾರುವ ಆಲೋಚನೆಯಲ್ಲಿ ಇದ್ದಾನೆ ಎಂದು ತಿಳಿದುಕೊಂಡು ಕೋಪದಿಂದ, ಎಲೈ ನೀಚ, ನೀನು ಎಷ್ಟೊಂದು ದೊಡ್ಡ ಪಾಪ ಮಾಡಿದ್ದೀಯೋ ಗೊತ್ತಾ?
ನಿನ್ನ ಮೂರ್ಖತ್ವದಿಂದ ಲೆಕ್ಕವಿಲ್ಲದಷ್ಟು ಪಾಪಗಳನ್ನು ಈಗಾಗಲೇ ಕೂಡಿಟ್ಟಿದ್ದೀಯ. ಹೆಣ್ಣು ಮಗುವನ್ನು ಮಾರಿ ಬಂದ ಹಣದಿಂದ ಸುಖ ಪಡುವವರು ಅಸಿಪತ್ರ ಎಂಬ ನರಕ ಪಡೆಯುತ್ತಾರೆ. ಈಗ ನೀನು ಮಾಡಿದ ತಪ್ಪಿನಿಂದ ನಿನ್ನ ಹಿಂದಿನ 7 ತಲೆಮಾರಿನ ಪೂರ್ವಿಕರು, ನಿನ್ನ ಮುಂದಿನ 7 ತಲೆಮಾರಿನವರು ಮಾಡಿರುವ ಪುಣ್ಯಗಳನ್ನೆಲ್ಲ ಕಳೆದುಕೊಂಡು ನರಕ ಬಾಧೆಗಳನ್ನು ಅನುಭವಿಸುತ್ತಾರೆ. ನಿನ್ನ ಪೂರ್ವಿಕರ ಶಾಪದಿಂದ ಇನ್ನು ನಿನ್ನ ವಂಶವೃಕ್ಷ ಕೂಡ ನಾಶವಾಗುತ್ತದೆ. ಯಾವ ತಪ್ಪಿಗಾದರೂ ಪರಿಹಾರ ಇದೆಯೇ ಹೊರತು ಈಗ ನೀನು ಮಾಡಿದ ನೀಚ ಪಾಪಕ್ಕೆ ಮಾತ್ರ ಪರಿಹಾರ ಇಲ್ಲ. ಸುವೀರ, ಹೇಗೋ ತಪ್ಪು ಆಗಿಹೋಯಿತು. ಈಗಲಾದರೂ ಎಚ್ಚೆತ್ತುಕೊಂಡು ಮುಂಬರುವ ಕಾರ್ತಿಕ ಮಾಸದಲ್ಲಿ ನಿನ್ನ 2ನೇ ಮಗಳಿಗಾದರೂ ಒಳ್ಳೆ ಯೋಗ್ಯನಾದ ವರನನ್ನು ನೋಡಿ ನಿನ್ನ ಹತ್ತಿರ ಇರುವ ಹಣದಿಂದ ಶಾಸ್ತ್ರೋಕ್ತವಾಗಿ ಮದುವೆ ಮಾಡು. ಈಗ ಅಳಿಯನ ಹತ್ತಿರ ಪಡೆದಿರುವ ಹಣವನ್ನು ನಿನ್ನ ಮಗಳಿಗೆ ಹಿಂದಿರುಗಿಸು. ಕಾರ್ತಿಕ ಮಾಸದಲ್ಲಿ ಮಾಡುವ ಕನ್ಯಾದಾನದ ಫಲಕ್ಕೆ ಬೆಲೆ ಇಲ್ಲ. ಕಾರ್ತಿಕ ಮಾಸದಲ್ಲಿ ನಿನ್ನ ಮಗಳನ್ನು ಒಬ್ಬ ಬ್ರಾಹ್ಮಣ ವಿದ್ಯಾವಂತ ಯುವಕನಿಗೆ ಕೊಟ್ಟು ಮದುವೆ ಮಾಡಿದರೆ ಗಂಗಾ ನದಿ ತೀರದಲ್ಲಿ ಕೋಟಿ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ ಪುಣ್ಯ ಮತ್ತು 100 ಅಶ್ವಮೇಧ ಯಾಗಗಳು ಮಾಡಿದಷ್ಟು ಪುಣ್ಯ ಬರುತ್ತದೆ ಎಂದು ಹೇಳಿದರು. ಆದರೆ ಋಷಿ ಹೇಳಿದ ಮಾತುಗಳು ಹಿಡಿಸದೆ, ಅಯ್ಯೋ ಮಹಾಋಷಿ, ದೇವರು ನನ್ನ ಹಣೆ ಬರಹದಲ್ಲಿ ಸುಖ ಅನುಭವಿಸಬೇಕು ಎಂದು ಬರೆದಿದ್ದರೆ ನಾನು ಅನುಭವಿಸುತ್ತೇನೆ. ದೇವರು ಸುಖ ಅನುಭವಿಸು ಅಂದಾಗ ಇಲ್ಲ ಅನ್ನುವಷ್ಟು ಮೂರ್ಖ ನಾನಲ್ಲ. ಆದರೂ ನಾನು ಬೇರೆಯವರ ಮಕ್ಕಳನ್ನು ಮಾರಲಿಲ್ಲ, ಹಾಗೆ ಯಾರ ಕೈಯಲ್ಲೂ ವ್ಯಭಿಚಾರ ಕೂಡ ಮಾಡಿಸಲಿಲ್ಲ. ನನ್ನ ಮಗಳಿಗೆ ಒಳ್ಳೆ ವರನನ್ನು ತಂದು ಅವನ ಕೈಯಿಂದ ವಧುದಕ್ಷಿಣೆ ತೆಗೆದುಕೊಂಡಿದ್ದೇನೆ ಅಷ್ಟೇ. ಸತ್ತ ಮೇಲೆ ಬರುವ ಸ್ವರ್ಗ ನರಕದ ಕತೆ ನನಗೆ ಬೇಕಿಲ್ಲ. ಅದು ಯಾರಿಗೂ ಕಾಣಿಸುವುದೂ ಇಲ್ಲ. ಅದು ನಿಜಾನೋ ಸುಳ್ಳೋ ಎಂದು ಕೂಡ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಾನು ನನ್ನ ಕಣ್ಣಿಗೆ ಕಾಣಿಸುತ್ತಿರುವುದು ಮಾತ್ರ ನಿಜ ಎಂದು ನಂಬುತ್ತೇನೆ. ಈ ಕ್ಷಣ ನಾನು ಸುಖ ಪಡುತ್ತಿರುವುದು ಮಾತ್ರ ನನಗೆ ಬೇಕು. ಆದರೂ ಈ ಕಾಡು ನಿಮ್ಮದಲ್ಲ. ನಾನಿಲ್ಲಿ ಏನು ಮಾಡಿದರೆ ನಿಮಗೆ ಏನು? ಇದು ನನ್ನ ಮನೆ. ನೀವಿಲ್ಲಿಂದ ನಿಮ್ಮ ಮನೆಗೆ ಹೋಗಿ ಎಂದು ಋಷಿಯನ್ನು ಅಲ್ಲಿಂದ ಕಳಿಸಿಬಿಟ್ಟ. ಸುವೀರ ಮಾಡಿದ ಪಾಪದಿಂದ ಅವನ ಪೂರ್ವಿಕರಲ್ಲಿ ಒಬ್ಬನಾದ ಅತಿ ಪುಣ್ಯಾತ್ಮ ಎಷ್ಟೋ ಪುಣ್ಯ ಕಾರ್ಯಗಳನ್ನು ಮಾಡಿ ಸ್ವರ್ಗದಲ್ಲಿ ಸುಖವಾಗಿದ್ದ ಶ್ರುತಕೀರ್ತಿಯನ್ನು ಯಮದೂತರು ಸ್ವರ್ಗಕ್ಕೆ ಹೋಗಿ ಬಂಧಿಸಿದರು. ಆಶ್ಚರ್ಯದಿಂದ ಶ್ರುತಕೀರ್ತಿ ಯಮದೇವರೊಂದಿಗೆ, ದೇವ, ನರಕಕ್ಕೆ ಹೋಗಬಾರದು ಎಂಬ ಉದ್ದೇಶದಿಂದ ಅನೇಕ ಪುಣ್ಯ ಕಾರ್ಯಗಳನ್ನು ಜೀವನದುದ್ದಕ್ಕೂ ಮಾಡಿದೆ. ಈಗ ನನ್ನನ್ನು ಸ್ವರ್ಗದಿಂದ ಇಲ್ಲಿಗೆ ಕರೆತರಲು ಕಾರಣವೇನು ಎಂದು ಕೇಳಿದ. ಆಗ ಯಮದೇವರು ಸುವೀರ ಮಾಡಿದ ಎಲ್ಲಾ ಕೆಲಸವನ್ನು ಶ್ರುತಕೀರ್ತಿಗೆ ವಿವರಿಸಿ, ಶ್ರುತಕೀರ್ತಿ, ನೀನು ಪುಣ್ಯಾತ್ಮ, ಅತಿ ಹೆಚ್ಚು ಪುಣ್ಯಗಳನ್ನು ಮಾಡಿ ಎಲ್ಲಾ ದೇವಾನುದೇವತೆಗಳ ಮನಸ್ಸನ್ನು ಗೆದ್ದಿರುವೆ, ನನ್ನ ಮನಸ್ಸನ್ನು ಕೂಡ ಗೆದ್ದಿರುವೆ. ಹಾಗಾಗಿ ನಿನಗೊಂದು ಅವಕಾಶ ಕೊಡುತ್ತೇನೆ. ಪ್ರಸ್ತುತ ಸುವೀರ ನರ್ಮದಾ ನದಿ ತೀರದಲ್ಲಿ ಹೆಂಡತಿಯ ಜೊತೆ ಕಾಡಿನಲ್ಲಿ ವಾಸವಿದ್ದಾನೆ. ಅವನ 2ನೇ ಮಗಳನ್ನು ಕಾರ್ತಿಕ ಮಾಸದಲ್ಲಿ ಒಬ್ಬ ಉತ್ತಮವಾದ ಬ್ರಾಹ್ಮಣನಿಗೆ ಕೊಟ್ಟು ಕನ್ಯಾದಾನ ಮಾಡು. ಅದರ ಮೂಲಕ ನೀನು ನಿನ್ನ ವಂಶಸ್ಥನಾದ ಸುವೀರ ಮಾಡಿದ ಪಾಪ ದೋಷದಿಂದ ವಿಮುಕ್ತನಾಗಿ ಸ್ವರ್ಗಕ್ಕೆ ಹೋಗುತ್ತೀಯಾ ಎಂದು ಹೇಳಿ ಶ್ರುತಕೀರ್ತಿಗೆ ಮನುಷ್ಯನ ದೇಹವನ್ನು ಯಮದೇವರು ಕೊಟ್ಟರು. ಸಂತೋಷದಿಂದ ಶ್ರುತಕೀರ್ತಿ ನರ್ಮದಾ ನದಿ ತೀರಕ್ಕೆ ಬಂದು ಸುವೀರನನ್ನು ಭೇಟಿಯಾಗಿ ನಡೆದ ವಿಷಯವನ್ನೆಲ್ಲ ಹೇಳಿ ಅವನ ಮಗಳನ್ನು ಕಾರ್ತಿಕ ಮಾಸದಲ್ಲಿ ಒಬ್ಬ ಉತ್ತಮವಾದ ಬ್ರಾಹ್ಮಣ ಯುವಕನಿಗೆ ಕೊಟ್ಟು ಕನ್ಯಾದಾನ ಮಾಡಿದ. ಅದರ ಜೊತೆಗೆ ಸುವೀರನ ಹತ್ತಿರ ಇದ್ದ ಹಣದಿಂದ ಎಷ್ಟೋ ಬ್ರಾಹ್ಮಣರಿಗೆ ದಾನ ಧರ್ಮಗಳನ್ನು ಕೂಡ ಮಾಡಿಸಿದ. ಆ ಪುಣ್ಯದಿಂದ ಶ್ರುತಕೀರ್ತಿ ಮತ್ತೆ ಸ್ವರ್ಗಲೋಕ ಪಡೆದುಕೊಂಡ. ಸುವೀರ ಕೆಲಕಾಲ ನರಕದಲ್ಲಿ ಶಿಕ್ಷೆಗಳನ್ನು ಅನುಭವಿಸಿ ಮತ್ತೆ ಒಬ್ಬ ಬ್ರಾಹ್ಮಣ ವಂಶದಲ್ಲಿ ಜನಿಸಿದ ಎಂದು ವಸಿಷ್ಠ ಮಹಾಋಷಿ ಜನಕ ಮಹಾರಾಜನಿಗೆ ಹೇಳಿದರು. ಇಲ್ಲಿಗೆ ಕಾರ್ತಿಕ ಪುರಾಣ ಭಾಗ 7 ಸಮಾಪ್ತಿ. ನಾಳೆ ಕಾರ್ತಿಕ ಪುರಾಣ ಭಾಗ 8ರಲ್ಲಿ ಮತ್ತೆ ಭೇಟಿಯಾಗೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.